ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಬೇಸನ್ ಚಿಲ್ಲ ಮಾಡೋದನ್ನು ನೋಡೋಣ. ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಳಿ, ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಳ್ಳಿ, ಮತ್ತು 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ, 3/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ, ಗಂಟಿರದಂತೆ ಚೆನ್ನಾಗಿ ಕಲಿಸಿಕೊಳ್ಳಿ. ಕಡಲೆ ಹಿಟ್ಟು ದೋಸೆನೂ ಅನ್ನಬಹುದು. ಇದಕ್ಕೆ ತುಂಬಾ ಹೆಲ್ದಿ ಆಗಿರೋ ರೆಸಿಪಿ ಮತ್ತು ಬೇಗನೆ ಆಗುವಂಥ ರೆಸಿಪಿ. ಅರ್ಧ ಗ್ಲಾಸ್ ಆಗುವಷ್ಟು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸಿ. 1 ಚಮಚ ಆಗುವಷ್ಟು ಅಜ್ವಾನನ್ನು ಹಾಕಿ, ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿ, ಅರ್ಧ ಚಮಚ ಅರಿಶಿಣ ಹಾಕಿ, ಕಟ್ ಮಾಡಿರೋ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ, 5 ರಿಂದ 6 ಕೊಟ್ಟಿರೋ ಹಸಿಮೆಣಸಿಕಾಯನ್ನು ಹಾಕಿ, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಚೆನ್ನಾಗಿ ಕಲಿಸಿಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೆ 30 ನಿಮಿಷ ರೆಸ್ಟ್ ಮಾಡಲು ಬಿಡಿ. 30 ನಿಮಿಷ ರೆಸ್ಟ್ ಆದ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತವಾವನ್ನು ಹೀಟ್ ಮಾಡಿ ಹಿಟ್ಟನ್ನು ಹಾಕಿ ರೌಂಡಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ಥರ ಒಂದು ರೆಸಿಪಿ ನೀವು ತುಂಬಾ ಬೇಗನೆ ಮಾಡಬಹುದು. ನಿಮಗೆ ಇನ್ನೂ ಬೇಕಂದರೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಂದ್ರೆ ಹಾಕಬಹುದು. ಕ್ಯಾರೆಟ್, 2 ರಿಂದ 3 ನಿಮಿಷ ಆದ ಮೇಲೆ ಇದನ್ನು ತಿರುಗಿಸಿ ಮತ್ತೆ 2 ನಿಮಿಷ ಬೇಯಿಸಿಕೊಳ್ಳಿ. ಬೇಸನ್ ಚಿಲ್ಲ ತಿನ್ನಲು ರೆಡಿಯಾಗಿದೆ. ಇದು ನಾವು ಜಾಸ್ತಿ ಮಾವಿನಕಾಯಿ ರಸದ ಜೊತೆ ತಿನ್ನುತ್ತೀವಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.